ಇನ್ನು ಬೆಳಗಾವಿಯಲ್ಲಿ ಮತದಾನಕ್ಕೆ ಮುನ್ನವೇ ಇವಿಎಂ ಕೈ ಕೊಟ್ಟಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಮತಗಟ್ಟೆ ಸಂಖ್ಯೆ 212ರಲ್ಲಿ ಇವಿಎಂ ಕೈ ಕೊಟ್ಟಿದೆಯಂತೆ. ಇನ್ವ್ಯಾಲಿಡ್ ಅಂತ ಇವಿಎಂ ತೋರಿಸ್ತಾ ಇದೆ ಅನ್ನುವಂತಹ ಮಾಹಿತಿ. ಬೆಳಿಗ್ಗೆ ಮತದಾನ ಮಾಡೋದಿಕ್ಕೆ ಅಂತ ಜನರು ಬಂದಿದ್ದಾರೆ. 7 ಗಂಟೆಗೂ ಮುನ್ನವೇ ಬಂದು ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ರು. ಆದರೆ 7 ಗಂಟೆ ಆಗ್ತಾ ಇದ್ದ ಹಾಗೆ, ವೋಟಿಂಗ್ ಶುರುವಾಗ್ತಾ ಇದ್ದ ಹಾಗೆ ಇವಿಎಂ ಕೈ ಕೊಟ್ಟಿದೆ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿಯ ಮತಗಟ್ಟೆ ಒಂದರಲ್ಲಿ ಇವಿಎಂ ಕೈ ಕೊಟ್ಟಿದೆ. ಮತಗಟ್ಟೆ ಸಂಖ್ಯೆ 212ರಲ್ಲಿನ ದೃಶ್ಯ ಇದು. ಬೆಳಿಗ್ಗೆ ವೋಟ್ ಮಾಡೋದಕ್ಕೆ ಬಂದಂತಹ ಮತದಾರರಿಗೆ ನಿರಾಸೆ. ಅಜ್ಜಿ, ನಿಮ್ಗೆ 73 ವಯಸ್ಸು ಆದರೂ ಬೆಳಿಗ್ಗೆ ನಡ್ಕೋತ ಬಂದು ಓಟ್ ಹಾಕಿರಿ. ನಮ್ದು ಮತದಾನದ ಹಕ್ಕದ ಅಲ್ರಿ, ಓಟ್ ಹಾಕಬೇಕು. ದೇಶದ ಅಭಿವೃದ್ಧಿ ಆಗ್ಬೇಕು, ಒಳ್ಳೆ ಜನರನ್ನ ಆರಿಸ್ತಾ ಇರ್ಬೇಕು, ಓಟ್ ಹಾಕ್ಬೇಕು. ಅಂದ್ರೆ ಈಗ ವೋಟಿಂಗ್ ದಿನ ಎಲ್ಲ ಸರ್ಕಾರ ರಜೆ ಕೊಡ್ತಾರೆ. ಯಾಕಂತಂದ್ರೆ ಎಲ್ಲರೂ ಒಂದು ಓಟ್ ಹಾಕ್ಲಿ ಅನ್ನೋ ಕಾರಣಕ್ಕೆ. ಭಾಳಷ್ಟು ಜನ ಯುವತಿರು ಎಲ್ಲ ರಜೆ ಐತೆ ಅಂತೇಳಿ ಅಡ್ಡಾಡಕ್ಕೆ ಹೋಗೋದು, ಪ್ರವಾಸ ಹೋಗೋದು ಮಾಡ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಿ? ಎಲ್ಲರೂ ಬಂದು ಓಟ್ ಹಾಕ್ಬೇಕಲ್ರಿ. ಅದು ಓಟಿಂದ ಇದಲ್ರಿ ಎಲ್ಲರಿಗೂ. ಅಜ್ಜಿ, ನಿಮ್ಮ ಹೆಸರೇನಾ? ಎಷ್ಟು ವಯಸ್ಸಿಗೆ ನಿಮ್ಗೆ? ನಂದು ಸುವರ್ಣ ಶಿವಶಂಕರ್ ಗೆಜ್ಜಿರಿ. ನನಗೆ 73 ವರ್ಷ ರೀ. ಎಲ್ಲರೂ ಏನು ಹೇಳ್ತೀರಿ? ಓಟ್ ಹಾಕಕ್ಕೆ ಬರಂಗಿಲ್ಲ ಅವ್ರಿಗೆಲ್ಲ. ನೀವು ಪ್ರತಿ ವರ್ಷನೂ ಪ್ರತಿ ಎಲೆಕ್ಷನ್ನಾಗೂ ಎಲ್ಲ ಎಲೆಕ್ಷನ್ದವ್ರಿಗೂ ಓಟ್ ಹಾಕಿದ್ದಾನೆ ರೀ. ಫಸ್ಟ್ ಹಿಂಗೆ ಬೆಳಗ್ಗೆ ಎದ್ದು ಬಂದ ಓಟ್ ಬೆಳಗ್ಗೆ ಬಂದ ಓಟ್ ಹಾಕಿದ್ರಿ. ಇವಿಷ್ಟು ವೃದ್ಧೆ ಶಕುಂತಲಾ ಅವರು ಹೇಳ್ತಿರುವಂಥದ್ದು. ಎಲ್ಲ ಯುವಕರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಅದರಿಂದ ಯಾರೂ ಏನು ತಮ್ಮ ಮತವನ್ನು ಮಿಸ್ ಮಾಡ್ಕೋಬಾರ್ದು ಅನ್ನುವಂತಹ ಸಲಹೆಯನ್ನು ಅವರು ನೀಡ್ತಿರುವಂಥದ್ದು. ಕ್ಯಾಮ್ರಾ ನಡೆಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ವಯೋವೃದ್ಧರೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಿ ಎಲ್ರಿಗೂ ಕೂಡ ಕರೆ ಕೊಟ್ಟದನ್ನ ನೋಡಿದ್ವಿ ನಾವು. ಬೆಳಗಾವಿಯ ಚಿತ್ರಣ. 73ರ ಪ್ರಾಯದ ಅಜ್ಜಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಬಂದು ವೋಟ್ ಮಾಡ್ತೀನಿ, ಅದು ನಮ್ಮ ಜವಾಬ್ದಾರಿ, ದೇಶದ ಅಭಿವೃದ್ಧಿಗಾಗಿ ನಾವು ಮತವನ್ನ ಚಲಾಯಿಸಬೇಕು ಅನ್ನುವಂತ ಮಾತನಾಡಿದ್ದಾರೆ ಈ ಮಹಾತಾಯಿ. ಇದೇ ರೀತಿಯಲ್ಲಿ ಯುವ ಜನತೆ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಈ ಬಾರಿ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆ ಬಹಳ ದೊಡ್ಡ ಸರತಿ ಸಾಲು ಕಂಡು ಬರ್ತಾ ಇದೆ. ಬಿರು ಬಿಸಿಲಿನ ಭಯದಲ್ಲಿ ಬೆಳಿಗ್ಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಜನ ಮುಂದಾಗಿದ್ದಾರೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಒಂದು ಕಡೆ ಶಿಕಾರಿಪುರದಲ್ಲಿ ಬಿಎಸ್ವೈ ಕುಟುಂಬ ತಮ್ಮ ಹಕ್ಕನ್ನು ಚಲಾಯಿಸಿರೋದನ್ನ ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲೂ ಕೂಡ ಬನ್ನಿ ವೋಟ್ ಮಾಡಿ ಎನ್ನುವಂತಹ ಕರೆ ಕೊಡ್ತಾ ಇದ್ದಾರೆ ವೃದ್ಧರು. ಬೆಳಗ್ಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಜವಾಬ್ದಾರಿಯನ್ನು ಮೆರೆದಿದ್ದಾರೆ, ಮಾದರಿಯಾಗಿದ್ದಾರೆ. ಎಲ್ಲೆಡೆ ಮತದಾನದ ಹಬ್ಬ ಭಾರಿ ಬಿರುಸಿನಿಂದ ಸಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.